ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಈ ನಮ್ಮ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾವು KPSC, KEA, KSP, KSRTC, ಕೃಷಿ ಇಲಾಖೆ ಹಾಗೂ ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ, ಯಾವ ಯಾವ ಹುದ್ದೆಗಳಿಗೆ ಅಪ್ರೂವಲ್ ದೊರಕಿದೆ, ಯಾವಾಗ ನೋಟಿಫಿಕೇಶನ್ ಆಗುತ್ತೆ, ಒಳ ಮೀಸಲಾತಿ ಯಾವಾಗ ಜಾರಿ ಆಗುತ್ತೆ ಎಂದು ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುತ್ತೇವೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನು ಯಾರು ನಮ್ಮ ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಳ ಮೀಸಲಾತಿ ಯಾವಾಗ ಜಾರಿ ಆಗುತ್ತೆ ಅಂತ ವಿಡಿಯೋದ ಕೊನೆಗೆ ಹೇಳುತ್ತೇವೆ. ಸೊ ಹೀಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈಗ ಯಾವ ಯಾವ ಪೋಸ್ಟ್ ಖಾಲಿ ಇದಾವೆ ಅಂದರೆ PC, PSI, FDA, STA, BMTC, KSRTC, ಅಗ್ನಿಶಾಮಕ, ಕೃಷಿ ಇಲಾಖೆಯಲ್ಲಿ ಹಾಗೂ ಮುಂತಾದ ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಅದರ ಬಗ್ಗೆ ತಿಳಿಸುತ್ತೇವೆ ನೋಡಿ. ಮೊದಲು PC, ಸಿವಿಲ್, DR, PSI, RSI, ಅಬಕಾರಿ ಇಲಾಖೆ PC, ಅಬಕಾರಿ ಇಲಾಖೆ PSI. ಒಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂದ್ರೆ ಅಂದಾಜು 5,000 ಅಧಿಕ ಹುದ್ದೆಗಳು ಸ್ನೇಹಿತರೆ ಖಾಲಿ ಇದ್ದಾವೆ ಸ್ನೇಹಿತರೆ. ಇದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾತ್ರನೇ 5,000 ಹುದ್ದೆಗಳನ್ನು ಕೂಡ ಭರ್ತಿ ಮಾಡಲಾಗುತ್ತದೆ ಸ್ನೇಹಿತರೆ. ನಂತರ KPSC ಹಾಗೂ KEಯಲ್ಲಿರುವ SDA, FDA, ಗ್ರೂಪ್ B, C ಹುದ್ದೆಗಳು ಎಷ್ಟು ಖಾಲಿ ಇದ್ದಾವೆ, ಅವು ಯಾವುವು ಎಂದು ನೋಡೋಣ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ 44 ಹುದ್ದೆಗಳು ಖಾಲಿ ಇದ್ದಾವೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 750 ಹುದ್ದೆಗಳು ಖಾಲಿ ಇದ್ದಾವೆ. ಕರ್ನಾಟಕ ಸೋಪ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್ 38 ಹುದ್ದೆಗಳು ಖಾಲಿ ಇದ್ದಾವೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 1,752 ಹುದ್ದೆಗಳು ಖಾಲಿ ಇದ್ದಾವೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 25 ಹುದ್ದೆಗಳು ಖಾಲಿ ಇದ್ದಾವೆ. ಉಪನ್ಯಾಸಕರ ಹುದ್ದೆಗಳು ಇದು 5,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ. ಅಬಕಾರಿ ಇಲಾಖೆಯಲ್ಲಿ ಆಗಲೇ ಹೇಳಿದವಲ್ಲ, ಅಬಕಾರಿ ಇಲಾಖೆಯಲ್ಲಿ PCPSI 1,207 ಹುದ್ದೆಗಳು ಖಾಲಿ ಇದ್ದಾವೆ. ಅಗ್ನಿಶಾಮಕದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಸ್ನೇಹಿತರೆ. 4 ವರ್ಷದಿಂದ ಅಗ್ನಿಶಾಮಕದಲ್ಲಿ ಯಾವುದೇ ಕಾಲ್ಫಾರ್ಮೇ ಆಗಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಹನಿ ನೀರಾವರಿ ಇಲಾಖೆಯಲ್ಲಿ ಕೂಡ SDA, FDA ಪೋಸ್ಟ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಕೃಷಿ ಇಲಾಖೆಯಲ್ಲಿ ಕೂಡ ಖಾಲಿ ಇದ್ದಾವೆ. ಇವೇನು ನೋಡಿದ್ರಲ್ಲ ಸ್ನೇಹಿತರೆ, ಈ ಹುದ್ದೆಗಳು ಆಲ್ರೆಡಿ ಅಪ್ರೂವಲ್ ಆಗಿವೆ ಸ್ನೇಹಿತರೆ. ಒಳ ಮೀಸಲಾತಿ ಜಾರಿ ಆಗಬೇಕಷ್ಟೇ. ಜಾರಿ ಆದ ನಂತರ ಇವು ನಾ ಹೇಳಿರೋ ಎಲ್ಲ ಹುದ್ದೆಗಳಿಗೆ ಅಪ್ರೂವಲ್ ದೊರಕಿದೆ ಸ್ನೇಹಿತರೆ. ಆಲ್ರೆಡಿ ಒಳ ಮೀಸಲಾತಿ ಜಾರಿ ಆದ ನಂತರವೇ ಈ ಎಲ್ಲ ಹುದ್ದೆಗಳ ನೋಟಿಫಿಕೇಶನ್ ಒಂದೊಂದಾಗಿ ಜಾರಿ ಆಗುತ್ತವೆ ಸ್ನೇಹಿತರೆ. ಇವಿಷ್ಟು ಪ್ರಸ್ತುತ ಖಾಲಿ ಇರುವ ಹುದ್ದೆಗಳು. ಇವು ಇನ್ನೂ ಹೆಚ್ಚು ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಹಾಗಾಗಿ ನೀವು ಓದುವುದನ್ನು ಸ್ಟಾರ್ಟ್ ಮಾಡಿ. ಇನ್ನೊಂದು ಸ್ನೇಹಿತರೆ, ಕ್ವಾಲಿಫಿಕೇಶನ್ ಬಗ್ಗೆ. ಕ್ವಾಲಿಫಿಕೇಶನ್ ನಂದು ಬರೀ 10th ಆಗಿದೆ, ನಂದು PUC ಆಗಿದೆ, ಡಿಗ್ರಿ ಮೇಲೆ ಯಾವ ಕರೀತಾರೆ, ಡಿಪ್ಲೊಮಾ ಆಗಿದೆ, ಇಂಜಿನಿಯರ್ ಇದೆ, MB ಈ ಥರ ಎಲ್ಲ ಹೇಳ್ತಾರಲ್ಲ, ಯಾವುದೇ ಕ್ವಾಲಿಫಿಕೇಶನ್ ಆಗಲಿ ಸ್ನೇಹಿತರೆ, ಎಲ್ಲಿಂದ 10th, PUC, ಡಿಗ್ರಿ, ಡಿಪ್ಲೊಮಾ, ಕಾಮರ್ಸ್, BE, MBA, MSW, MSc ಎಲ್ಲ ಕ್ವಾಲಿಫಿಕೇಶನ್ಗೆ ಅರ್ಹ ಆಗುವಂಥ ಹುದ್ದೆಗಳು ಸ್ನೇಹಿತರೆ ಇವೆ. ನೀವೇನು ಮಾಡಿ, ಚೆನ್ನಾಗಿ ಓದೋ ಕಡೆ ಗಮನ ಕೊಡಿ. ಎಲ್ಲ ಕ್ವಾಲಿಫಿಕೇಶನ್ ಇದ್ದವ್ರಿಗೆ ಎಲ್ಲ ಅವರವರ ಕ್ವಾಲಿಫಿಕೇಶನ್ ತಕ್ಕಂತೆ ಜಾಬ್ಗಳು ಖಾಲಿ ಇದ್ದಾವೆ ಸ್ನೇಹಿತರೆ. ಸೊ ಹೀಗಾಗಿ ಟೈಮ್ ವೇಸ್ಟ್ ಮಾಡಿದೆ, ಚೆನ್ನಾಗಿ ಓದೋದಕ್ಕೂ ಮಾಡಿರಿ ಸ್ನೇಹಿತರೆ ನೀವು. ಸೊ ಹೀಗಾಗಿ ನೀವು ಭಯಪಡುವ ಚಿಂತೆ ಇಲ್ಲ. ನೆಕ್ಸ್ಟ್ ಈಗ ಬರೋಣ, ಒಳ ಮೀಸಲಾತಿ. ಎಲ್ಲರ ಬಾಯಲ್ಲಿ, ಎಲ್ಲರ ತಲೆಯಲ್ಲಿ ಒಳ ಮೀಸಲಾತಿ ಯಾವಾಗ ಜಾರಿ ಆಗುತ್ತೆ, ಒಳ ಮೀಸಲಾತಿ ಯಾವಾಗ ಜಾರಿ ಆಗುತ್ತೆ, ಒಳ ಮೀಸಲಾತಿ ಯಾವಾಗ ಜಾರಿ ಆಗುತ್ತೆ, ಎಲ್ಲರಲ್ಲಿ ಇದೇ ಒಂದೇ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ ಎಲ್ಲ ಸ್ಪರ್ಧಾರ್ಥಿಗಳ ತಲೆಯಲ್ಲಿ ಕೂಡ ಓಡುತ್ತಿರುವುದು ಇದೊಂದೇ ಪ್ರಶ್ನೆ. ಸೊ ಫ್ರೆಂಡ್ಸ್, ಇದು ಇನ್ನು 2 ಅಥವಾ 3 ತಿಂಗಳು ಪಕ್ಕ ಆಗುತ್ತೆ. ಹಾಗೆ 2 ಅಥವಾ 3 ತಿಂಗಳ ನಂತರ ಆಗುತ್ತೆ ಸ್ನೇಹಿತರೆ. 2 ಅಥವಾ 3 ತಿಂಗಳು ಟೈಮ್ ತಗೋಬಹುದು ಅಷ್ಟೇ. ಮಾಡ್ತಾರೆ, ಆದಷ್ಟು ಜಲ್ದಿ ಮಾಡ್ತಾರೆ. ಆಲ್ರೆಡಿ ಈಗ ಮಧ್ಯಂತರ ವರದಿ ಕೂಡ ಜಾರಿಯಾಗಿದೆ, ಮಧ್ಯಂತರ ವರದಿ ಕೂಡ ಬಂದಿದೆ ಸ್ನೇಹಿತರೆ. ಇನ್ನು 2-3 ಮಂತ್ಸ್ ಅಲ್ಲಿ ವರದಿ ಬರುತ್ತೆ, ಜಾರಿ ಆಗೇ ಆಗುತ್ತೆ. ಆದರೆ ಜಾರಿ ಆದ ತಕ್ಷಣನೇ ಎಲ್ಲ ನೋಟಿಫಿಕೇಶನ್ಗಳು ಒಂದೊಂದಾಗಿ ಜಾರಿ ಆಗುತ್ತವೆ ಸ್ನೇಹಿತರೆ. ಈ ಸರ್ತಿ ವಯೋಮಿತಿ ಕೂಡ ಹೆಚ್ಚಿಗೆ ಮಾಡುವ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಏಜ್ ಮುಗೀತು ಅಂತೇಳಿ ಯಾರು ಬೇಜಾರು ಪಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ನೀವು ಮಾಡಿ, ನಿಮ್ಮ ಓದೋ ಕರ್ತವ್ಯವನ್ನು ನೀವು ಮಾಡಿ. ಈಗಾಗಲೇ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಆಲ್ರೆಡಿ ಒಳ ಮೀಸಲಾತಿ ಜಾರಿ ಆಗಿದೆ ಸ್ನೇಹಿತರೆ. ನಮ್ಮ ರಾಜ್ಯದಲ್ಲಿ ಕೂಡ ಪಕ್ಕ ಆಗೇ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಸ್ನೇಹಿತರೆ. ಇನ್ನೊಂದು 2-3 ಮಂತ್ಸ್ ಅಲ್ಲಿ ಮಾಡ್ತಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಈ ವರ್ಷ ಎಂಡ್ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಅಲ್ಲಿ ಕಾಲ್ಫಾರ್ಮ್ ಪಕ್ಕ ಆಗೇ ಆಗ್ತವೆ ಸ್ನೇಹಿತರೆ. ಈಗಾಗಿಲ್ಲ ಅಂದ್ರೆ ಜನವರಿ, ಫೆಬ್ರವರಿ ಮಂತ್, ಈ 3 ತಿಂಗಳಲ್ಲಿ ಮಾತ್ರ ಒಟ್ಟಿನಲ್ಲಿ ಇನ್ನೊಂದು 6 ಮಂತ್ಸ್ ಅಲ್ಲಿ ನಿಮಗೆ 3 ಅಥವಾ 6 ತಿಂಗಳ ನಡುವೆ
ಪಕ್ಕ ನಿಮಗೆ ಜಾಬ್ ನೋಟಿಫಿಕೇಶನ್ ಬಂದೇ ಬರುತ್ತೆ. ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಒಳ ಮೀಸಲಾತಿ ಕೂಡ ಜಾರಿಯಾಗಿ ಆಗುತ್ತೆ. ನೀವು ಮಾತ್ರ ರೆಡಿ ಆಗಿರಿ ಸ್ನೇಹಿತರೆ. ಯಾಕಂದ್ರೆ ಒಳ ಮೀಸಲಾತಿ ಜಾರಿ ಆದ ನಂತರ ಬಹಳ ಹುದ್ದೆಗಳು ಕಾಲ್ಫಾರ್ಮ್ ಆಗುತ್ತವೆ ಸ್ನೇಹಿತರೆ. ಹಿಂಗಾಗಿ ಯಾವ ಹುದ್ದೆಗೆ ಯಾವ್ದು ಓದ್ಬೇಕಂತ ಗೊತ್ತಾಗಲ್ಲ. ಸೊ ಹೀಗಾಗಿ ಇವತ್ತಿನಿಂದಾನೇ ನೀವು ಸ್ಟಡಿ ಆರಂಭ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಜಾಬ್ ಆದ್ಮೇಲೆ ಕಾಲ್ಫಾರ್ಮ್ ಆದ್ಮೇಲೆ ಓದಕ್ಕಂತ ಹೋದ್ರೆ ಟೈಮ್ ಸಿಗಲ್ಲ ಸ್ನೇಹಿತರೆ ಜಾಸ್ತಿ. ಅದಕ್ಕೋಸ್ಕರ ನೀವು ಹಿಂದಿನಿಂದಲೇ ಓದೋದಕ್ಕೆ ಶುರು ಮಾಡಿ. ಸೊ ಇದಿಷ್ಟು ನಮ್ಮ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳು ಯಾವುವು, ಎಷ್ಟು ಹುದ್ದೆಗಳಿಗೆ ಅಪ್ರೂವಲ್ ಸಿಕ್ಕಿದೆ, ಯಾವಾಗ ಹುದ್ದೆಗಳು ಜಾರಿ ಆಗುತ್ತವೆ, ಒಳ ಮೀಸಲಾತಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿಕೊಡುವ ಪ್ರಯತ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಮಾಹಿತಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಿಮ್ ಫ್ರೆಂಡ್ಸಿಗೆ ಗೊತ್ತಿರಲ್ಲ ಸ್ನೇಹಿತರೆ, ನಿಮ್ ಫ್ರೆಂಡ್ಸ್ ಇದು ಯಾವಾಗ ಆಗುತ್ತೋ, ಯಾವಾಗ ಕಾಲ್ಫಾರ್ಮ್ ಆಗುತ್ತೋ, ಯಾವಾಗ ಜಾಬ್ ಕರಿತಾವೋ, ಯಾವ್ಯಾವ ಹುದ್ದೆ ಖಾಲಿ ಇದಾವೆ, ಯಾವ ಡಿಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳಿ ನಿಮ್ ಫ್ರೆಂಡ್ಸ್ಗೆ ಕೊಟ್ಟೆ ಡೌಟ್ಸ್ ಇರ್ತಾವಲ್ಲ, ಅವ್ರಿಗೇನೈತಿ ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ, ಮರಿಬೇಡಿ.